ಎಲ್ರಿಗೂ ನಮಸ್ಕಾರ. ಇವತ್ತು ಮಾರ್ನಿಂಗಿಂದನೇ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಸ್ಯಾಟರ್ಡೆ, ಅಂದರೆ ಚಿನ್ಮ ಆ್ಯನ್ಯುವಲ್ ಡೇ ಇತ್ತು. ಹಾಗಾಗಿ ನಾನಿಲ್ಲಿ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೈಟ್ ಸ್ವಲ್ಪ ಲೇಝಿ ಮಾಡಿದೆ, ಪಾತ್ರೆ ಎಲ್ಲ ತೊಳೆದು ಇಟ್ಟಿರಲಿಲ್ಲ. ನೈಟ್ ಊಟ ಮಾಡೋದು ಲೇಟ್ ಆಯಿತು, ಹಾಗಾಗಿ ಪಾತ್ರೆ ಎಲ್ಲನೂ ಹಾಗೆ ಇಟ್ಟು ಮಲ್ಕೊಂಬಿಟ್ಟಿದೆ. ಸೊ ಮಾರ್ನಿಂಗ್ ಇದು ಒಂದು ದೊಡ್ಡ ಇರಿಟೇಷನ್ ಅಂತಲೇ ಅನ್ನಿಸುತ್ತೆ ನನಗಂತೂ. ಪಾತ್ರೆ ತೊಳೆದು ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ರೆ ನನಗೆ ಮಾರ್ನಿಂಗ್ ಎದ್ದೇಳೋದಕ್ಕೆ ಮೈಂಡ್ ತುಂಬಾ ಫ್ರೆಶ್ ಆಗಿರುತ್ತೆ. ಈ ಪಾತ್ರೆ ಎಲ್ಲ ಹಾಗೆ ನೋಡ್ತಾನೆ ಇದ್ದರೆ ಒಂಥರ ಅಡುಗೆ ಮಾಡೋದು ಬೇಡ, ಮತ್ತೆ ಹೋಗಿ ಮಲಗೋಣ ಅಂತ ಒಂದು ಫೀಲಿಂಗ್ ಬರುತ್ತೆ. ಯಾರಿಗೆಲ್ಲ ಹೀಗೆ ಅನಿಸುತ್ತೆ ಹೇಳಿ. ಹಾಗೆ ಇಲ್ಲಿ ಪಾತ್ರೆ ಎಲ್ಲ ತೊಳೆದು ಕಸ ಎಲ್ಲ ಗುಡಿಸಿ ಇಲ್ಲಿ ಗ್ಯಾಸ್ ಸ್ಟವ್ನು ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಈಗ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಹಾಗೆ ಇಲ್ಲಿ ಟಿಫನ್ಗೂ ಕೂಡ ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನಾನು ಕುಕ್ಕರಲ್ಲಿ 5 ಆಲೂಗಡ್ಡೆನ ಈ ಥರ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡಿಕೊಂಡು ಒಂದು 3ರಿಂದ 4 ವಿಷಿಲ್ ಬರ್ಸ್ಕೋಬೇಕು. ಆಲೂಗಡ್ಡೆ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಹಾಗಾಗಿ ನಾವು ಇದನ್ನು ಜಾಸ್ತಿನೇ ಕೂಗಿಸ್ಕೋಬೇಕಾಗತ್ತೆ. ಇಲ್ಲಿ ದೋಸೆ ಮತ್ತು ಚಪಾತಿ ಎರಡೂ ಕೂಡ ಮಾಡ್ಕೋತಾ ಇದ್ದೀನಿ. ಹಾಗೆ ದೋಸೆ ಕ್ವಾಂಟಿಟಿ ಕಡಿಮೆ ಮಾಡ್ತಾಯಿದ್ದೀನಿ ನಾನು. ದೋಸೆಗೆ ಏನಿಲ್ಲ, ನಾನು ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ, ಒಂದು ಚಿಟಿಕೆ ಸೋಡಾನ ಯೂಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೋತಾ ಇದ್ದೀನಿ. ಇದು ಸೋಡಾ ಹಾಕಿರೋದ್ರಿಂದ ಒಂದು ಸ್ವಲ್ಪ ಹೊತ್ತು ಸೈಡಿಗೆ ಇಟ್ಟರೆ ದೋಸೆ ಚೆನ್ನಾಗಿ ಬರುತ್ತೆ ಅಂತ. ಹಾಗೆ ಇಲ್ಲಿ ಕಡಲೆ ಬೀಜ ಕೂಡ ಖಾಲಿಯಾಗಿತ್ತು. ಚಟ್ನಿಗೆ ಒಂದೇ ಸರಿ ಈ ಥರ ಜಾಸ್ತಿ ಹುರ್ಕೊಂಡು ಸೈಡಿಗೆ ಇಟ್ಕೊಳ್ಳೋದ್ರಿಂದ ಎಮರ್ಜೆನ್ಸಿಗೆ ಏನಾದರೂ ಅರ್ಜೆಂಟು ಜಾಸ್ತಿ ಹುರ್ಕೊಳ್ಳೋದಕ್ಕೆಲ್ಲನೂ ಆಗೋದಿಲ್ಲ ಅನ್ನೋ ಟೈಮಲ್ಲಿ ನಾವು ಹಾಗೆ ತೆಗೆದು ಹಾಗೆ ಹಾಕ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅಂತ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿನೇ ನಾನು ಹುರಿದು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಹಾಗೆ ಇಲ್ಲಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು 1 ಸ್ಪೂನ್ ಆಗುವಷ್ಟು ಆಯಿಲ್ನ ಸೇರಿಸ್ಕೊಂಡು ಒಂದು ಈರುಳ್ಳಿನ ಸ್ಲೈಸ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ 4 ಎಸಳು ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಇದನ್ನು. ನೋಡಿ ಈ ಥರ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಕೊಬ್ಬರಿ ತುರಿ ಸ್ವಲ್ಪ, ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಚಟ್ನಿ ಮಾಡಬೇಕು ಅಂತ ಇರುತ್ತೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ತೊಗೊಳ್ಬೋದು. ಸ್ವಲ್ಪ ಕೊಬ್ಬರಿ ತುರಿ, ಸ್ವಲ್ಪ ಕಡಲೆ ಬೀಜ, ಹುರಿದು ಸಿಪ್ಪೆ ಸುಳ್ಕೊಂಡಿರ್ತಕ್ಕಂಥ ಕಡಲೆ ಬೀಜ, ಸ್ವಲ್ಪ ಕಡಲೆ ಪಪ್ಪು. ಇಲ್ಲಿ ಇಷ್ಟು ತೊಗೊಂಡಿದ್ದೀನಿ ನೋಡಿ ಹುಣಸೆಹಣ್ಣು. ನಾನು ಜಾಸ್ತಿ ಹುಣಸೆಹಣ್ಣು ಹಾಕ್ಕೊಂಡ್ರೆ ಹುಳಿ ಬಂದುಬಿಡುತ್ತೆ ಚಟ್ನಿ, ಹಾಗಾಗಿ ನಾನು ಸ್ವಲ್ಪನೇ ಹುಣಸೆಹಣ್ಣನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಹೀಗೆ. ಮತ್ತು ಈಗ ಅದೇ ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1/4 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನಾನಿಲ್ಲಿ ಚಟ್ನಿಗೆ ಒಗ್ಗರಣೆ ಕೊಟ್ಕೋತೀನಿ. ಇಷ್ಟೇ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕೋಕ್ಕೆ ಹೋಗಲ್ಲ. ಈಗ ಚಟ್ನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಗ್ಗರಣೆ ರೆಡಿನೇ ಆಗೋಗುತ್ತೆ. ಇದನ್ನು ನಾವು ಒಂದು ಬಟ್ಲಿಗೆ ಹಾಕ್ಕೊಂಡು ಕೂಡ ಸರ್ವ್ ಮಾಡ್ಕೋಬೋದು. ಆದರೆ ನಾನು ಬೇರೆ ಬಟ್ಲಿ ಯಾಕೆ ಮಾಡೋದು ಅಂತ ನಾನು ಬಾಣಲಿಯಲ್ಲಿಗೇ ಚಟ್ನಿನ ಮಿಕ್ಸ್ ಮಾಡ್ಕೊಂಬಿಟ್ಟೆ. ಮತ್ತು ಇಲ್ಲಿ ಪಲ್ಯಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಒಂದು ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಸ್ವಲ್ಪ ಸಾಸಿವೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಒಂದು 4ರಿಂದ 5 ಕಟ್ ಮಾಡಿರ್ತಕ್ಕಂಥ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು, ಇದೆಲ್ಲದನ್ನು ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಒಂದು ಈರುಳ್ಳಿನ ಇಲ್ಲಿ ಸ್ಲೈಸ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ 1-2 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಕಲರ್ ಬರೋ ಅವಶ್ಯಕತೆ ಇಲ್ಲ. ಸ್ವಲ್ಪ 1-2 ನಿಮಿಷ ಇದನ್ನು ಎಣ್ಣೆಯಲ್ಲಿನೇ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹಾಗೆ ಇಲ್ಲಿ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ನಾವು ಬೇಯಿಸಿ ಸಿಪ್ಪೆ ಸುಳಿದು ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ನಾನು ಆಲೂಗಡ್ಡೆ, ಅದನ್ನು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಕುಟ್ಕೊಂಡು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಕಂಪ್ಲೀಟಾಗಿ ಇದು ಆಲೂಗಡ್ಡೆ ಬಾಣಲಿ ಬಿಟ್ಟು ಬರಬೇಕು. ನೋಡಿ ಈ ಥರ. ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ತಾನೆ ಇರಬೇಕು. ಈ ಥರ ಒಂದು 5 ನಿಮಿಷ ಬಾಣಲಿ ಬಿಡೋ ತನಕ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಪಲ್ಯ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ.
ಈಗ ಪಲ್ಯ ರೆಡಿನೇ ಆಗೋಯ್ತು ನೋಡಿ. ನಾನೀಗ ಚಪಾತಿ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ದೋಸೆ ಕೂಡ ಮಾಡ್ಕೋತಾ ಇದ್ದೀನಿ. ಈ ಒಂದು ಚಟ್ನಿ ಮತ್ತು ಪಲ್ಯ ಏನಿದೆ ಅದು ದೋಸೆ ಮತ್ತು ಚಪಾತಿ ಎರಡಕ್ಕೂ ಕೂಡ ತುಂಬ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರಸ್ಟ್ ಮೀ, ನೀವು ನಂಬಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಪಲ್ಯ ಮತ್ತು ಚಟ್ನಿ ಎರಡನ್ನೂ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು ಅಂತಲೇ ಅನ್ಕೋತೀನಿ ನಾನು. ಸಖತ್ತಾಗಿ ಬಂದಿತ್ತು ಟೇಸ್ಟ್ ಅಂತನೂ. ನೀವೀಗ ನೋಡ್ತಿರ್ಬೋದು ದೋಸೆ ಕೂಡ ಆಯಿತು. ಈಗ ದೋಸೆ ಜೊತೆ ಕೂಡ ಸರ್ವ್ ಮಾಡಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ದೋಸೆ, ಚಟ್ನಿ, ಪಲ್ಯ ಎಲ್ಲನೂ. ಟಿಫನ್ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ 11:30 ಹಾಗೆಯೇ ಹೋಯಿತು. 1:20ಗೆಲ್ಲ ಚಿನುಮನ ಅವರು ಒಂದು ಫಂಕ್ಷನ್ ಹಾಲಲ್ಲಿ ಬಿಡಬೇಕು ಅಂತ ಇನ್ಫಾರ್ಮ್ ಮಾಡಿದರು. ಬಟ್ ನಾವು ಹೋಗೋ ಅಷ್ಟರಲ್ಲಿ 1:30ನೇ ಆಗೋಯಿತು. ಅವನ್ನ ಫಂಕ್ಷನ್ ಹಾಲಲ್ಲಿ ಬಿಟ್ಟು ನಮಗೆ ಹೊರಗಡೆ ಸ್ವಲ್ಪ ಕೆಲಸ ಇತ್ತು. ಫೋಟೋಸ್ ಎಲ್ಲ ತೆಗಿಸ್ಬೇಕಿತ್ತು ನಮ್ಮಮ್ಮದು, ಅವಳ ಡಾಕ್ಯುಮೆಂಟ್ಸ್ಗೆ ಅಂತ ಅಂದ್ಬಿಟ್ಟು. ಹಾಗಾಗಿ ಇಲ್ಲಿ ಸ್ಟುಡಿಯೋ ಹತ್ರ ಬಂದ್ವಿ. ಸ್ಟುಡಿಯೋಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಅದನ್ನು ಈಸ್ಕೊಂಡು ಹೋಗೋ ಅಷ್ಟರಲ್ಲಿ ಸ್ವಲ್ಪನೇ ಲೇಟ್ ಆಯಿತು. ಒಂದು 2:15ಗೆಲ್ಲ ನಾವು ಫಂಕ್ಷನ್ ಹಾಲ್ ರೀಚ್ ಆದ್ವಿ. ನಾವು ಹೋಗೋ ಅಷ್ಟರಲ್ಲಿ ಚಿನುಮ ಡ್ಯಾನ್ಸ್ದು ಸಾಂಗ್ ಬರ್ತಾಯಿತ್ತು. ನನಗಂತೂ ಒಂದ್ಸಲ ಮುಗ್ದೇ ಹೋಯ್ತಾ ನನ್ನ ಮಗನ ಡ್ಯಾನ್ಸ್ ಅಂತಲೇ ಅನ್ನಿಸ್ತು. ಸೊ ಈಗ ಇಲ್ಲಿ ಸೌಂಡ್ ಬಂತ, ಹಾಗಾಗಿ ಬೇಗ ಬೇಗ ಹೋಗ್ತಿದ್ದೀವಿ ನೋಡಿ. ಆ್ಯಕ್ಚುಲಿ ಅವನು ಡ್ಯಾನ್ಸ್ ಆಡ್ತಾ ಇದ್ದ. ಆಮೇಲೆ ಅವ್ರ ಮೇಡಮ್ ಹೇಳಿದರು, ಡೋಂಟ್ ವರಿ, ಇದು ರಿಹರ್ಸಲ್ ಅಂತ ಅಂದ್ಬಿಟ್ಟು. ಸೊ ಆವಾಗ ಸ್ವಲ್ಪ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು. ನೋಡಿ ಆಡ್ತಾಯಿದ್ರೆ, ನಾನು ಹೋಗೋ ಅಷ್ಟರಲ್ಲಿ ಆಡ್ತಾಯಿದ್ರು, ರಿಹರ್ಸಲ್ಸ್ ಮಾಡಿಸ್ತಾಯಿದ್ರು. ಅದಾದ ನಂತರ ಇಲ್ಲಿ ಅವ್ರದ್ದು ಸ್ಕೂಲಲ್ಲಿ ಏನೇನು ಫೋಟೋಸ್ ತೊಗೊಂಡಿರ್ತಾರೆ ಸೆಲೆಬ್ರೇಷನ್ದೆಲ್ಲನೂ ಅದನ್ನು ಕೂಡ ಇಲ್ಲಿ ಹಾಕ್ತಾಯಿದ್ರು. ಇದು ಬಂದು UKG ಸ್ಟೂಡೆಂಟ್ಸ್ ಆಡಿರ್ತಕ್ಕಂಥ ಪ್ರೇಯರ್ ಇದು. ಯಾವುದೇ ಪೂಜೆ, ಏನೇ ಫಂಕ್ಷನು, ಏನೇ ಆದರೂ ಕೂಡ ನಮ್ಮ ಗಣಪನ ನೆನೆಸ್ದೇ ನಾವು ಮುಂದುವರಿಯೋಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಅವರು ಒಂದು ಹಾಡನ್ನು ಕೂಡ ಹಾಡಿದರು. ಅದಾದ ನಂತರ ಇಲ್ಲಿ ನನ್ನ ಮಗನ ಒಬ್ಬನ್ನೇ ಬಿಟ್ಟಿದ್ದಾರೆ ರೈಮ್ಸ್ ಹೇಳೋದಕ್ಕೆ ಅಂತ ಅಂದ್ಬಿಟ್ಟು. ಚೆನ್ನಾಗಿಯೇ ಪ್ರಾಕ್ಟೀಸ್ ಮಾಡಿದ್ದ. ಸ್ಟೇಜ್ ಫಿಯರ್ ಇರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಇತ್ತು. ಬಟ್ ಅವನು ಚೆನ್ನಾಗಿಯೇ ಹೇಳ್ದ, ಆದರೆ ಸೌಂಡ್ ಮಾತ್ರ ಕೇಳಿಸ್ಲಿಲ್ಲ ಅಷ್ಟೇ. ಆ್ಯಂಡ್ ಇದು ಒಂದು ಡ್ಯಾನ್ಸು, ಇದಕ್ಕೆ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ನಾನು ಸಾಂಗ್ ಆ್ಯಡ್ ಮಾಡ್ತಾ ಇಲ್ಲ, ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ.
ಡ್ಯಾನ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನಾವು ಈವ್ನಿಂಗ್ ರಿಟರ್ನ್ ಆಗೋ ಅಷ್ಟರಲ್ಲಿ ಅರೌಂಡ್ 6 ಆಗಿತ್ತು. ಸೊ ಹೊಟ್ಟೆ ಹಸಿವಾಗ್ತಿದೆ ಅಂತಂದ್ಬಿಟ್ಟು ಅವ್ರ ಪಪ್ಪನ ಕೇಳಿದ ಅವನು ಮ್ಯಾಗಿ ಮಾಡಿಕೊಡು ಅಂತ. ಹಾಗಾಗಿ ಅವ್ರ ಪಪ್ಪ ಅವನಿಗೋಸ್ಕರ ಅಂತ ಮ್ಯಾಗಿ ಮಾಡ್ತಾಯಿದ್ದಾರೆ. ಅಲ್ಲಿ ಸಮೋಸ ಮತ್ತು ಟೀ ಕಾಫಿ ಎಲ್ಲ ಕೊಟ್ಟರು. ಊಟ ಏನು ಕೊಟ್ಟಿರಲಿಲ್ಲ, ಹಾಗಾಗಿ ಅವನಿಗೆ ಹೊಟ್ಟೆ ಹಸಿವಾಗಿದೆ. ನಾನು ದೋಸೆ ತೊಗೊಂಡೋಗಿದ್ದೆ ತಿನ್ಸೋಣ ಅಂತ ಅಂದ್ಬಿಟ್ಟು, ಬಟ್ ಅವನ್ನ ಹೊರಗಡೆನೇ ಕಳಿಸ್ಲಿಲ್ಲ ಅವರು. ಒಬ್ಬರಾದ್ಮೇಲೆ ಒಬ್ಬರು ಅಲ್ಲಿ ಸ್ಟೇಜ್ ಮೇಲೆ ಹೋಗ್ತಾ ಇರಬೇಕು, ರಿಷಿ ಕೂಡ ಅಲ್ಲೇ ಇರಬೇಕು, ಯಾವ ಟೈಮಲ್ಲಿ ಕರೀತಾರೋ ಗೊತ್ತಿಲ್ಲ ಅಂತ ಅಂದರು. ಹಾಗಾಗಿ ಆ ದೋಸೆ ಎಲ್ಲ ತಿನ್ಸೋಕ್ಕಾಗಲಿಲ್ಲ. ಮತ್ತೆ ಮನೆಗೆ ಬಂದು ಅದನ್ನೇ ಏನು ತಿನ್ಸೋದು ಅಂತ ಅಂದ್ಬಿಟ್ಟು ಬಿಸಿ ಬಿಸಿ ಮಾಡಿಕೊಟ್ಟಿದ್ದಾರೆ ಅವರಪ್ಪ. ಇಲ್ಲಿ ನೋಡಿ ನನ್ನ ಮಗಳು ಏನು ಹೇಳ್ತಿದ್ದಾಳೆ, ಸೂಪರ್ ಅಂತೆ. ಅವಳು ಏನೇ ತಿಂದರೂ ಸಹ ಅಮ್ಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅಂತ ಸೂಪರ್ ಅಂತ ಹೇಳ್ತಾಳೆ. ಹಾಗೆ ಇಲ್ಲಿ 6:37 ಆಗೋಗಿತ್ತು. ಅಷ್ಟರಲ್ಲಿನೇ ಪೂಜೆ ಮುಗಿಸ್ಕೊಂಡೆ. ಸೊ ಲೇಟ್ ಆಯಿತು, ಆದರೂ ಕೂಡ ಪೂಜೆ ಬಿಡಲಿಲ್ಲ, ಮುಗಿಸಿದ್ದಾಯಿತು. ಇಲ್ಲಿ ಒಂದು ಪ್ರಾಡಕ್ಟ್ ನಾನು ಮೀಶೋದಿಂದ ತರಿಸ್ಕೊಂಡಿದ್ದೆ. ಇದು ನಿಮಗೂ ಯೂಸ್ಫುಲ್ ಆಗ್ಬೋದು ಅಂತ ನಾನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಇದು ಮೆಜರ್ಮೆಂಟ್ ಕಪ್ಸ್ ಅಂತ ಅಂದ್ಬಿಟ್ಟು ನೋಡಿ, ಇದು ಸ್ಪೂನ್ಸು ಒಂದು ಟೇಬಲ್ ಸ್ಪೂನ್, ಹಾಫ್ ಟೇಬಲ್ ಸ್ಪೂನ್ ಈ ಥರ ಇರುತ್ತೆ ಅಲ್ವಾ, ಟೀ ಸ್ಪೂನ್ ಎಲ್ಲನೂ. ಇದು ಮೆಜರ್ಮೆಂಟ್ ಸ್ಪೂನ್ಸ್ ಆಗಿರುತ್ತೆ. ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತಂದರೆ ಯು ಕಾಂಟ್ ಬಿಲೀವ್. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗಂತೂ. ಇದು ಬಂದು ಮೆಜರ್ಮೆಂಟ್ ಕಪ್ಸು. ಇದು ಅಷ್ಟೇ ಕ್ವಾಲಿಟಿ ವೈಸ್ ಅಂತೂ ನೀವು ಹೇಳೋಂಗೆ ಇಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಯಾರಿಗಾದರೂ ಈ ಥರ ಬೇಕು ಅಂತಂದರೆ ತೊಗೊಳ್ಬೋದು ಅಂತಲೇ ಅನಿಸುತ್ತೆ. 220 ರುಪೀಸ್ಗೆ ನನಗೆ ಸಿಕ್ತು ಮೀಶೋದಲ್ಲಿ. ಯಾರಿಗಾದರೂ ಲಿಂಕ್ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಲ್ಲಿ ನೈಟ್ ಡಿನ್ನರ್ ಪ್ರಿಪೇರ್ ಮಾಡಬೇಕು, ಬಟ್ ಇಲ್ಲಿ ನಮ್ಮ ಕಿಚ್ಚ ಸರ್ದು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಕೂಡ ನಡೀತಾ ಇತ್ತು. ಇಂಟ್ರೆಸ್ಟೇ ಇರಲಿಲ್ಲ ಕುಕ್ ಮಾಡೋದಕ್ಕಂತೂ, ಬಟ್ ಸ್ಟಿಲ್ ಕುಕ್ ಮಾಡಲೇಬೇಕು ಅಲ್ವಾ. ಹಾಗಾಗಿ ಅವ್ರ ಶೋ ನೋಡ್ಕೊಳ್ತಾನೆ ನಾನಿಲ್ಲಿ 1 ಪಾಟ್ ರೆಸಿಪಿ ಅಂತ ಪಲಾವ್ನೇ ಮಾಡಿದ್ದೀನಿ. ಅನ್ನ ಸಾಂಬಾರೆಲ್ಲ ಮಾಡಿದರೆ ಹೆವಿ ಆಗಿಬಿಡುತ್ತೆ. ಈವ್ನಿಂಗ್ ಮ್ಯಾಗಿ ಬೇರೆ ತಿಂದಿದ್ರು ಅಲ್ವಾ, ಹಾಗಾಗಿ 1 ಪಾಟ್ ರೆಸಿಪಿ ಮಾಡಿದೆ. ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.